ಸರ್ ಹಂಗೆ ರೈಸ್ ಐತಿ ಸೌಟಲ್ಲಿ. ಮುದ್ದೆ ಹಂಗೆ ತೋರಿಸಿ ಸರ್. ಸೂಪರ್. ಓಕೆ, ಇದು ಸಾಂಬಾರು, ಸೊಪ್ಪು ಸಾಂಬಾರು. ಇವತ್ತು ಮೊಸಪ್ಪ ಮಸಪ್ಪು ಡೈಲಿ ಒಂದೊಂದು ಥರ ಇರುತ್ತೆ. ಡೈಲಿ ಒಂದೊಂದು ಥರ. ಸರಿ, ಓಕೆ. ಆಮೇಲೆ ಇದೆ ಮಜ್ಜಿಗೆ ಮಜ್ಜಿಗೆ ಸಾಂಬಾರು ಅಂತ ಇರುತ್ತೆ. ಮಜ್ಜಿಗೆ ಸಾಂಬಾರು. ಓಕೆ, ಸೋರೆಕಾಯ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಸರ್ರಂ ವಿಶ್ವೇಶ್ವರಯ್ಯ ಲೇಔಟ್ ಎತ್ತೋ ಬಸವಣ್ಣ ಸರ್ಕಲ್ ಅಂತ ಇಲ್ಲಿ ಶ್ರೀ ಚೌಡೇಶ್ವರಿ ಫುಡ್ ಸೆಂಟರ್ ಅಂತ ಅದ್ಭುತವಾಗಿರೋಂಥ ಮಧ್ಯಾಹ್ನದ ಹೊತ್ತು ನಿಮಗೆ ಮುದ್ದೆ ಊಟ ಸಿಗುತ್ತೆ. ಇವತ್ತು ಇರುವಂಥದ್ದು ಮುದ್ದೆ ಊಟದ ಜೊತೆಗೆ ಮಜ್ಜಿಗೆ ಹುಳಿ ಮಾಡಿದ್ದಾರೆ. ಸೊ ಮಜ್ಜಿಗೆ ಹುಳಿನ ಇವತ್ತು ಸೋರೆಕಾಯಲ್ಲಿ ಮಾಡಿದಾರಂತೆ. ಸೊ ಯೂಶ್ವಲಿ ಬೂದುಗುಂಬಳಕಾಯಲ್ಲೂ ಮಾಡ್ತಾರೆ, ಸೋರೆಕಾಯಲ್ಲೂ ಮಾಡ್ತಾರೆ. ಸೊ ಸೋರೆಕಾಯಲ್ಲಿ ಚೆನ್ನಾಗಿರುತ್ತೆ. ಸೊ ಈ ಬೇಸಿಗೆಗೆ ಸಿಕ್ಕಾಬಟ್ಟೆ ತಂಪು. ಸೊ ಮಜ್ಜಿಗೆ ಹುಳಿ, ಸೊ ಜೊತೆಗೆ ಮೊಸಪ್ಪಿನ ಸಾರು ಕೂಡ ಇದೆಯಂತೆ. ಸೊ ಅದನ್ನು ಕೂಡ ಟ್ರೈ ಮಾಡಬೇಕು. ತುಂಬ ಚೆನ್ನಾಗಿರೋಂಥ ಮನೆ ಊಟ. ಸೊ ಈ ಕೆಲಸ ಅರಸಿ ಬೆಂಗಳೂರಿಗೆ ಬಂದಿರ್ತಾರೆ, ಪಾಪ ಮನೇಲಿ ಅಡುಗೆ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದರೆ ಕೆಲಸನೂ ಮಾಡಿಕೊಂಡು ಅಡುಗೆನೂ ಮಾಡ್ಕೊಳ್ಳೋದು ಕಷ್ಟ. ಈ ಥರ ಮನೆ ಊಟ ಸಿಕ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಮನೆ ಊಟ, ಈ ಹೋಟ್ಲ್ ಊಟ, ಈ ಸೋಡಾ ಅದು ಇದು ಎಲ್ಲ ಬಳಸಿರ್ತಾರೆ. ಸೊ ಮನೆ ಊಟ ಸಿಗುವಂಥದ್ದು ತೀರಾ ವಿರಳ ಅಂತಲೇ ಹೇಳ್ಬೋದು. ಇಂಥ ಜಾಗಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆರೋಗ್ಯದ ದೃಷ್ಟಿಯಿಂದನೂ ಸೊ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಊಟಗಳು. ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುದ್ದೆ ಊಟ ಕೊಡಿಸ್ತೀನಿ ಇವತ್ತು ಮಜ್ಜಿಗೆ ಹುಳಿ ಜೊತೆಗೆ ಚಪಾತಿನೂ ಇದೆ ಅಂತ, ನೀವು ಚಪಾತಿನೂ ಕೂಡ ತಗೋಬೋದು. ಒಂದೊಳ್ಳೆ ಮುದ್ದೆ ಊಟ ಕೊಡಿಸ್ತೀನಿ ಇವತ್ತು, ಬನ್ನಿ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಕೊಡಿ ಮೇಡಮ್, ತಮ್ಮ ಹೆಸರು? ನಾಗರತ್ನ ಅವರು. ಮೇಡಮ್, ಸ್ಟ್ರೀಟ್ ಫುಡ್ ನೇಮ್ ಏನಿದೆ ಮತ್ತು ಏನೇನು ಸಿಗುತ್ತೆ? ಸರ್, ಚೌಡೇಶ್ವರಿ ಫಾಸ್ಟ್ ಫುಡ್ ಸೆಂಟರ್. ಇಲ್ಲಿ ಮುದ್ದೆ, ಸಾಂಬಾರು, ಉಪ್ಸಾರು, ಸೊಪ್ಪಿನ ಸಾರು, ಓಕೆ, ಚಪಾತಿ, ಪಲ್ಯ. ಓಕೆ, ಪ್ರತಿದಿನ ಇಷ್ಟು ಐಟಮ್ ಇರುತ್ತಾ? ಹಾಂ, ಹೌದು. ಪ್ರತಿದಿನ ಡೈಲಿ ಒಂದೊಂದು ಐಟಮ್ ಇರುತ್ತೆ. ಸಾಂಬಾರು ಬೇರೆ ಬೇರೆ ಥರ ಚೇಂಜ್ ಇರುತ್ತೆ. ಓಕೆ. ಯಾವಾಗಿಂದ ಶುರುವಾಗಿದ್ದು ಮೇಡಮ್ ಅದು? 1 ಮಂತ್ ಆಯಿತು ಸರ್. 1 ಮಂತ್ ಆಯಿತು. ಓಕೆ. ಬರೀ ಊಟ ಮಾತ್ರನಾ? ಟಿಫನ್ ಐಟಮ್ ಸಿಗುತ್ತಾ? ಟಿಫನ್ ಸಿಗುತ್ತೆ. ಟಿಫನ್ ಐಟಮ್, ಇಡ್ಲಿ, ಪಲಾವು, ಚಿತ್ರಾನ್ನ, ಇಷ್ಟು ಐಟಮ್, ಪೂರಿ. ಓಕೆ. ಸೊ ಹೇಗೆ ಪ್ಲ್ಯಾನ್ ಬಂದಿದ್ದು ಒಂದು ಸ್ಟ್ರೀಟ್ ಫುಡ್ ಶುರು ಮಾಡೋಣ ಅಂತ? ಅಂದರೆ ಒಂದು 3-4 ಇಯರ್ಸ್ ಇಂದ ಪ್ಲಾನ್ ಇತ್ತು, ಮಾಡೋಕ್ಕಾಗಿರ್ಲಿಲ್ಲ. ಈಗ ಟೈಮ್ ಬಂತು, ಮಾಡಿದ್ವಿ. ಓಕೆ. ಸೊ ಅಡುಗೆ ಎಲ್ಲ ನಿಮ್ಮ ಕೈ ರುಚಿ? ನಮ್ದೆ, ಓಕೆ, ಮನೆಯಲ್ಲೇ ಮಾಡೋದು. ಓಕೆ. ಇವತ್ತೇನು ಸ್ಪೆಷಲ್ ಸಿಗುತ್ತೆ ನಮಗೆ? ಸ್ಪೆಷಲ್ ಇವತ್ತು ಸೊಪ್ಪಿನ ಸಾರು, ಮುದ್ದೆ, ಮಜ್ಜಿಗೆ ಸಾಂಬಾರು, ಚಪಾತಿ, ಹಾಲು ದಾಲ್, ಮಜ್ಜಿಗೆ ಹುಳಿ ಇವತ್ತು. ಓಕೆ. ಮಜ್ಜಿಗೆ ಹುಳಿ ಯಾವಾಗಲೂ ಇರುತ್ತಾ? ಇಲ್ಲ, ಯಾವಾಗ ಸ್ಪೆಷಲ್ ಇದೆ? ಯಾವಾಗೂ ಇರಲ್ಲ. ಅಂದ್ರೆ ದಿನ ಒಂದೊಂದರ ಬೇರೆ ಬೇರೆ ಸಾಂಬಾರು. ಒಂದಿನ ಉಪ್ಸಾರು ಆದ್ರೆ ಬಸ್ಸಾರು. ಓಕೆ, ಈ ಥರ ಇರುತ್ತೆ. ಓಕೆ, ಸೂಪರ್. ಎಷ್ಟು ಗಂಟೆಯಿಂದ? ಬೆಳಿಗ್ಗೆ ಎಷ್ಟು ಗಂಟೆ? ಬೆಳಗ್ಗೆ 7 o'clock ಇಂದ 11 o'clock ಅಂತ ಟಿಫನ್ ಇರುತ್ತೆ. 11:30. ಲಂಚ್ ಬಂದು 12
12:30 ಏನು ಕೊಟ್ಟೆ? ಓಕೆ 4 o'clock. ಅನ್ನ ಸಾಂಬಾರ ಓಕೆ ಮತ್ತೆ ನೈಟ್ ಊಟ ಇದೆಯಾ? ಇಲ್ಲ ಓಕೆ ಮತ್ತೆ ರಜೆ ಏನೋ ಮಾಡ್ತಿದ್ದೀರಾ? ಸಂಡೇ ಒಂದಿನ ರಜೆ ಇರುತ್ತೆ. ಸಂಡೇ ಒಂದಿನ ರಜೆ ಇರುತ್ತೆ. ಓಕೆ ಮತ್ತಿನ್ನ ಸ್ಟ್ರೀಟ್ ಫುಡ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ? ಸರ್ ಮಾರುತಿ ನಗರ. ಮಾರುತಿ ನಗರ ಏನೋ ಸರ್ಕಲ್ ಇದೆಯಾ? ಇದು ಸರ್ಕಲ್ ಏನು ಸರ್ಕಲ್ ಇದು? ಎತ್ತ ಬಸವೇಶ್ವರ. ಬಸವೇಶ್ವರ ಸರ್ಕಲ್. ಓಕೆ ಫೈನ್. ಮಾರುತಿ ನಗರ. ಮಾರುತಿ ನಗರದ ಸ್ವಲ್ಪ ಮುಂದೆ ಬಂದ್ರೆ ಎತ್ತ ಬಸವೇಶ್ವರ ದೇವಸ್ಥಾನ ಟೆಂಪಲ್ ಇದೆ, ಅಲ್ಲೇನೆ. ಓಕೆ ಫೈನ್. ದೇಶವೇಶ್ವರಯ್ಯ ಫಸ್ಟ್ ಬ್ಲಾಕ್. ವಿಶ್ವೇಶ್ವರಯ್ಯ ಫಸ್ಟ್ ಬ್ಲಾಕ್ ಅಂತನಾ? ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಏನು ಕೊಡೋಣ? ಮುದ್ದೆನಣ್ಣ ಬಣ ಏನು ಬೇಕಣ್ಣ? ನಿಮ್ಗೆ ಏನಣ್ಣ? ಮುದ್ದೆನ ಅನ್ನ ಸಾಂಬಾರ? ಹಾಂ ಓಹೋ ಮಜ್ಜಿಗೆ ಹುಳಿ ಹಾಗೂ ಮುದ್ದೆ. ಮಜ್ಜಿಗೆ ಹುಳಿ ತೀರಾ ಕಮ್ಮಿ ಕಡೆ ಸಿಗೋಂಥದ್ದು. ಉಪ್ಸಾರು, ಬಸ್ಸಾರು, ಮೊಸಪ್ಪು ಈ ಥರ ಸಿಗ್ತಾನೆ ಇರುತ್ತೆ ಬಿಡಿ. ಆಲ್ಮೋಸ್ಟ್ ಮುದ್ದೆ ಮಾಡ್ತಾರೆ ಅಂದರೆ ಈ ಮೂರು ಕಾಮನ್ ಆಗಿರುತ್ತೆ. ಬಟ್ ಇಲ್ಲಿ ಸ್ಪೆಷಲಾಗಿ ಸಿಗ್ತಾ ಇರುವಂಥದ್ದು ಮಜ್ಜಿಗೆ ಹುಳಿ ಸಿಗ್ತಾ ಇದೆ. ಸ್ಪೆಷಲ್ ಅನ್ನಿಸ್ತದೆ, ನನಗೆ ಸ್ಪೆಷಲ್ ಅನ್ನಿಸ್ತು. ಯಾಕೆಂದರೆ ತುಂಬ ಸಿಕ್ಕೇ ಇಲ್ಲ ಅನಿಸುತ್ತೆ ಮಜ್ಜಿಗೆ ಹುಳಿ ಅನ್ನುವಂಥದ್ದು. ಇಲ್ಲಿ ಸಿಗ್ತಾ ಇದೆ, ಚೆನ್ನಾಗಿದೆ. ಬೂದುಗುಂಬಳಕಾಯಲ್ಲೂ ಚೆನ್ನಾಗಿರುತ್ತೆ ಹಾಗೂ ಹೀರೆಕಾಯಲ್ಲೂ ಸೋರೆಕಾಯಲ್ಲೂ ಕೂಡ ಚೆನ್ನಾಗಿರುತ್ತೆ. ಮುದ್ದೆ ಕೆಂಪಾಗಿ ಕಾಣಿಸ್ತೈತೆ. ಕೆಂಪು ರಾಗಿ ಚೆನ್ನಾಗೈತೆ. ಮುದ್ದೆ ಬಿಸಿಯಾಗಿ ಹಾಟ್ ಕೇಸಲ್ಲಿ ಇಟ್ಟಿರ್ತಾರೆ. ಜೀರಿಗೆ ಎಲ್ಲ ಬಳಸಿ ಸಖತ್ತಾಗಿ ಮಾಡೋರೆ. ಚೆನ್ನಾಗೈತೆ. ಆಹಾ ತಂಪು. ಏನಂದರೆ ಮಾಮೂಲಿ ಆ ಜೀರಿಗೆ ಟೇಸ್ಟೇ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಲೈಟಾಗಿ ಆ ಹಸಿರು ಮೆಣಸಿನಕಾಯಿಯ ಖಾರ ಅದು ಕೂಡ ಸಿಗುತ್ತೆ. ಚಿಕ್ಕದಾಗಿ ಹೆಚ್ಚಿಬಿಟ್ಟವ್ರೆ ತರಕಾರಿನ. ದೊಡ್ಡದಾಗಿ ಬಿಡ್ಬೋದು, ಏನು ತೊಂದರೆ ಇಲ್ಲ. ದೊಡ್ಡದಾಗಿ ಬಿಟ್ರೇ ಚೆಂದ. ಎಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟವ್ರೆ. ಬೂದುಗುಂಬಳಕಾಯಲ್ಲಿ ಮಾಡಿದ್ರು ಆಲ್ಮೋಸ್ಟ್ ಸೇಮ್ ಟೇಸ್ಟೇ ಬರುತ್ತೆ. ಇದು ಕೂಡ ಸೇಮ್ ಟೇಸ್ಟ್ ಸಿಗುತ್ತೆ. ಮಸ್ತಿದೆ. ದೇಹಕ್ಕೂ ತಂಪು, ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಚೆನ್ನಾಗಿದೆ. ರೈಸು ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಮುದ್ದೆ ಖಾಲಿ ಮಾಡ್ಬಿಟ್ಟು ರಪ್ಪ ಅಂತ ನೆಕ್ಸ್ಟು ಬಿಳಿ ಅನ್ನ ಹಾಕ್ಸ್ಕೊಬಿಡೋಣ. ಮುದ್ದೆ ಖಾಲಿ ಆದಮೇಲೆ ನಂತರದಲ್ಲಿ ಬಿಳಿ ಅನ್ನಕ್ಕೂ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಆ್ಯಂಡ್ ಪೇಸ್ಟ್. ಮಜ್ಜಿಗೆ ಹುಳಿ ತೊಗೊಂಡಿದ್ದೀನಿ, ಕಾರಣ ಬೊಲೆ ಇಷ್ಟ ಆಯಿತು. ಮೆಣಸು ಹಾಕಿ ಚೆನ್ನಾಗಿ ಮಾಡೋರೆ. ಮೆಣಸು ಹಾಗೂ ಜೀರಿಗೆ ಎಲ್ಲ ಜಾಸ್ತಿ ಬಳಸಿ ಮಾಡಿದಾರಲ್ಲ, ಚೆನ್ನಾಗೈತೆ, ಇಷ್ಟ ಆಯಿತು. ಬಿಳಿ ಅನ್ನದ ಜೊತೆಗೆ ಮಜ್ಜಿಗೆ ಹುಳಿ ಮಸ್ಟ್ ಟ್ರೈ ಮಾಡಿ, ಸಕ್ಕತ್ತಾಗೈತೆ. ಈ ಕಡೆ ಬಂದಾಗ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಬಿಡಿ. ಚೆನ್ನಾಗೈತೆ, ನಿಜವೂ ಚೆನ್ನಾಗೈತೆ.
ಓಕೆ, ನಾನು ಈ ವಿಡಿಯೋನ ಇಲ್ಲಿ ಗೈಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ. ಸೂಪರ್.